ನೀರು ನನಗೆ ಕುಡಿಯಲು ಕಲಿಸಿ ನನ್ನ ಮನೆಗೆ ಕಣ್ಣು ಹಾಕಿದ ನನಗೆ ಮಣ್ಣ ಕೊಡಲು ಬರುವೆ. ಆ ದೇವರ ದಯದಿಂದ ಖಂಡಿತಲೂ ಬರುವೆ. ಸೇರಿಟ್ಟ ಸರದಾರನಾಗಿ ನಡೆಯಿರಿ ಸ್ಟೇಷನ್ಗೆ. ನೂರಾರು ಜನ್ಮದಲ್ಲಿ ಗೌರಿ ಗೌರಿ, ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ನನ್ನ ಮಾತು ಕೇಳಿದರೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲಮ್ಮ. ದೇವಿ, ಲಕ್ಷ್ಮೀ ದೇವಿ, ನಿಜವಾಗಿ ನಿನ್ನ ಲೀಲೆ ದೊಡ್ಡದು ತಾಯಿ, ದೊಡ್ಡದು. ಆ ಕವಿಯ ಕಲ್ಪನೆಯಲ್ಲಿ ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ. ಮಗು ಹುಟ್ಟಿದ ತಿಂಗಳಲ್ಲೇ ತಾಯಿ ಸ್ಮಶಾನಕ್ಕೆ ಹೋದಳು. ಮಗು ಹುಟ್ಟಿದ ತಿಂಗಳಲ್ಲೇ ತಂದೆ ಜೈಲಿಗೆ ಹೋದಳು. ತಂಗಿ, ಈಗ ಮಗುವಿನ ಪರಿಸ್ಥಿತಿ ಏನಾಯ್ತಮ್ಮ, ಏನಾಯ್ತು? ಸುಧಾ ತಂಗಿ, ಮೊದಲು ಗೌರಮ್ಮನ ಅಂತ್ಯಕ್ರಿಯೆ ಮಾಡು ನಡೆಯಮ್ಮ. ನನ್ನಾಸೆ ಮಲ್ಲಿಗೆ ನೀ ಬಾಡದಿರು, ನಮ್ಮೂರ ಜ್ಯೋತಿಯು ನೀ ಆರದಿರು. ಬಂಗಾರದಂತ ಗೊಂಬೆಯು ನನ್ನಾಸೆ ಮಲ್ಲಿಗೆ ನೀ ಬಾಡದಿರು, ನಮ್ಮೂರ ಜ್ಯೋತಿಯು ನೀ ಆರದಿರು. ಬಂಗಾರದಂತ ಗೊಂಬೆಯು ಗಿರಿಜಾರು ಗಂಗೆ ಕಾವೇರಿ ತಂಗಿಯ ವೈಯಾರಿ ಬಂದೆ ಕಾವೇರಿ ತಂಗಿಯ ಎಲ್ಲ ಸೇರಿ ಇವಳ ಪಾದ ತುಂಬಿರಿ. ನನ್ನಾಸೆ ಮಲ್ಲಿಗೆ ನೀ ಬಾರದಿರು. ಲಗೋಗಿಗೋ ಹಿಡಿಯಗಿಲ್ಲ ಅಂತ ಬತ್ತ ಏನಾಗಿಲ್ಲ. ಓಡಲೆ 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 ಬಂದ 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 ಸಿಡಿಗುಂಡು, ಬಂದ 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 ಬೆಂಕಿಯ ಚೆಂಡು, ಬಂದ 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 ಸಿಡಿಗುಂಡು, ಬಂದ 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 ಬೆಂಕಿಯ ಚೆಂಡು. ಬಾರೋ ಬಾರೋ ಈ ಜಗವನ್ನೆತ್ತು ಬಾರೋ, ಬಾರೋ ಬಾಬಾ ಈ ಜಗವನ್ನೆತ್ತು ಬಾರೋ. ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತೀರಿ ಭಯವ ತುಂಬಿರಿ, ಬೇಟೆಯಾಡುತ್ತೀರಿ ಭಯವ ತುಂಬಿರಿ. ಹೇ 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 ಹೇ. ಸಾವುಕಾರಿ, ಅಂತೂ ನಮ್ಮ ಕುತಂತ್ರದ ನಾಟಕದ ಅಧ್ಯಾಯಕ್ಕೆ ಹೊಸ ಬೆಳಕು ಬಂದಂತಾಯ್ತು. ಇನ್ನು ಮುಂದೆ ನಮ್ಮ ಎದುರಾಕಿಕೊಳ್ಳೋರು ಯಾರೂ ಇಲ್ಲ. ಒಂದು ವೇಳೆ ಎದುರಾಗಿ ಬಂದವರು ಉಳಿಯೋದೇ ಇಲ್ಲ.
ಹೌದು ಶರತ್, ನಮ್ಮ ಸಾಹುಕಾರ ಅಂದರೆ ಸಿರಿ ಸಂಪತ್ತಿನ ಒಡೆಯ, ವೈರಿಯ ಪಾಲಿನ ಬೆಂಕಿಯ ಕಿಡಿ. ಶರತ್ ಕಾಳಿಂಗ, ಎಂದು ನಮ್ಮೆಲ್ಲರಿಗೆ ಸಂತೋಷದ ಶುಭ ದಿನ. ಏಕೆಂದರೆ ನಮ್ಮ ವೈರಿಗಳೆಲ್ಲ ಹಾಳಾಗಿ ಹೋಗಿದ್ದಾರೆ. ಆ ಧರ್ಮ್ಯ ಮತ್ತು ಶಿವ್ಯಗಳಿಗೆ ಜೈಲೇ ಗತಿ. ಜೈಲಿನಿಂದ ಹೊರಬರಲು ಸಾಧ್ಯವೇ ಇಲ್ಲ. ಇನ್ನು ಆ ಶಿವರಾಜನ ಆಸ್ತಿ ಕಸಿದುಕೊಂಡು ಹೊರ ಹಾಕಿದೆ. ಅದು ಅಲ್ಲದೆ ಆ ಸಿದ್ಧರಾಜನ ಆಸ್ತಿ ಕಸಿದುಕೊಂಡು ಬೀದಿ ಬೀದಿ ತಿರುಗುವಂತೆ ಮಾಡಿದೆ. ಹೌದ್ರಿ ಸಾವ್ಕಾರ, ಆ ಸಿದ್ದರಾಜಿಗೆ ತಿನ್ನಕಾನಿಂದ ಮಂದಿ ಮನ್ಯಾಗ ಕೇಳಿ ತಿತ್ತಾನ್ರಿ. ಸಾವುಕಾರಿ, ಹಳ್ಳಿಯಿಂದ ದಿಲ್ಲಿವರೆಗೂ ನಮ್ದೇ ಅಧಿಕಾರ ಇರುವಾಗ ಇನ್ನು ಮುಂಬರುವ MLA ಇಲೆಕ್ಷನ್ ಅಲ್ಲೂ ನಿಮ್ಮನ್ನು ನಿಲ್ಲಿಸಿ ಆರಿಸಿ ತಂದು ಈ ಭಾಗದ ಶಾಸಕರಾಗಿ ಮಾಡುವುದೇ ನನ್ನ ಗುರಿ. ಹೌದು ಸಾಹುಕಾರ್ರೆ, ನಮಗೆ ಎದುರಾಗಿ ನಿಲ್ಲೋ ಗಂಡು ಈ ಭಾಗದಲ್ಲಿ ಯಾರೂ ಇಲ್ಲ. ಅಂದ ಹಾಗೆ ಈ ಸದ ಶಾಸಕರಾಗುವುದು ಖಂಡಿತ. ನೀವು ಶಾಸಕರಾದ ಮೇಲೆ ನೀವು ಹೇಳಿದ್ದೇ ಕೆಲಸ, ನಾವು ಮಾಡಿದ್ದೇ ಕೆಲಸ. ಆಯ್ತು, ನಿಮ್ಮೆಲ್ಲರ ಅಭಿಪ್ರಾಯದಂತೆ ಮಾಡಿಬಿಡೋಣ. ಏನಂತೀಯ ಬಸಟ್ಟಿ? ಆಯ್ತ್ರಿ ಸಾವ್ಕಾರ, ನಿಮ್ ಮೇಲೆ ಏನೈತ್ರಿ ಹಂಗ ಮಾಡೋಣ್ರಿ. नायक ही नायक में ही बड़ा बड़े नायक में नायक ही बड़े नायक में. ತಂಗಿ ಶಶಿರೇಖಾ, ಬಾರಮ್ಮ ಹೊರಗೆ. ಶರತ್ ಕಾಳಿಂಗ, ಈ ಪಾರ್ಟಿಯನ್ನು ನನ್ನ ತಂಗಿ ಅರೇಂಜ್ ಮಾಡಿದ್ದಾಳೆ. ಬೆಂಗಳೂರಿನ ಶಾಲೆ ಕಲಿತ ನನ್ನ ತಂಗಿಗೆ ಏನು ಗೊತ್ತು ಈ ಅಣ್ಣನ ಪವರ್ ಎಂತದೆಂದು. ಆಯ್ತ್ರಿ ಸಾವ್ಕಾರ, ಇಂದ ತಿಳಿಸ್ಬಿಡುನ್ರಿ. ತಂಗಿ ಶಶಿರೇಖಾ, ಬಾರಮ್ಮ ಹೊರಗಡೆ.
ಬಂದೆ ಅಣ್ಣ. ಇವರು ಮಾಡಿದ ಅನ್ಯಾಯವನ್ನ ಒಂದೊಂದಾಗಿ ಇವರ ಬಾಯಿಂದ ಹೊರತೆಗೆದಕ್ಕೆ ಇದೇ ಒಳ್ಳೆಯ ಸಮಯ. ನನ್ನ ಧರ್ಮರಾಜನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸ್ಬೇಕು. ಅಣ್ಣ, ನೀನು ಸಾಮಾನ್ಯ ಮನುಷ್ಯನಲ್ಲ, ಹೋಲಿ ಹೋಲಿ ಇದ್ದಂಗಣ್ಣ. ಅಷ್ಟೇ ಯಾಕಮ್ಮ, ನಮ್ಮ ಸಾವುಕಾರ ಎಂದರೆ ಗಡ್ಡ ಸರ್ಪ ಇದ್ದಂಗಮ್ಮ. ಸರ್ಪ ದರ್ಪಕ್ಕೆ ಯಾರಾದರೂ ಅಡ್ಡಿ ಆದರೆ ಅವರ ಸ್ಥಿತಿ ಸಿದ್ದರಾಜ ಶಿವರಾಜ ಬಂದ ಪರಿಸ್ಥಿತಿ ಅವ್ರಿಗೆ ಬರ್ಬೇಕಾಗ್ತದೆ ಅಮ್ಮ, ಅವ್ರಿಗೆ ಬರ್ಬೇಕಾಗ್ತದೆ. ಅಣ್ಣ, ಧರ್ಮದಿಂದ ನಡೆಯೋ ಆ ಧರ್ಮರಾಜ ನಿನಗಿಂತಲೂ ಶೂರನಲ್ವೇ? ಮತ್ತೆ ಅವನಿಗೆ ಜೈಲಿಗೆ ಹೋದ? ತಂಗಿ, ಆ ಮ್ಯಾನೇಜರಿಗೆ ಕಳಿಸಿದ್ದು ನಾನೇ. ಅಂದು ಗಂಗಾಳನ್ನು ಬಲಾತ್ಕರಿಸಲು ಹೋದಾಗ ಗಂಗಾ ಒಪ್ಪದ ಕಾರಣಕ್ಕೆ ಆಕೆಯನ್ನು ಕತ್ತರಿಸಿಬಿಟ್ಟೆ. ನಂತರ ಅವರ ತಾಯಿಗೂ ಅದೇ ಗತಿ ತೋರಿಸಿಬಿಟ್ಟೆ. ಇದು ಅಲ್ಲದೆ ಶಿವರಾಜನಿಗೆ ಕುಡಿಯಲು ಕಲಿಸಿ ಅವನ ಸರ್ವಾಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆಸಿಕೊಟ್ಟು ಬಿಟ್ಟೆ. ಇದು ಅಲ್ಲದೆ ನಂತರ ಆ ಸಿದ್ದರಾಜನ ಮನೆ ಕಸಿದುಕೊಂಡು ಬೀದಿ ಬೀದಿ ತಿರುಗುವಂತೆ ಮಾಡಿದೆ. ಹೇಗಿದೆ ಅಮ್ಮ ಈ ನಿನ್ನ ಅಣ್ಣನ ಕುತಂತ್ರ? ಅಂತೂ ಧರ್ಮರಾಜ ಸಿದ್ದರಾಜ ಜೈಲಿಗೆ ಹೋಗಲು, ಶಿವರಾಜ ಬೀದಿಗೆ ಬರಲು ನೀನೇ ಕಾರಣ ಅಂದಂಗಾಯ್ತು. ಕಾರಣ ಅಷ್ಟೇ ಯಾಕೆ ಬಿ, ಈ ಪ್ರತಿಯೊಂದು ಕಾರ್ಯ ನಡಿಬೇಕಾದ್ರೆ ನಮ್ಮ ಸಾವುಕಾರ ಅದಾರ. ಸುಳ್ಳು ಅಂದ್ರೆ ಫೋಟೋ ಸಮೇತ ಅದಾವ ನೋಡ್ರಿ ಇಲ್ಲಿ. ಬಸಟ್ಟಿ, ಫೋಟೋಗಳು ತಂಗಿ ಕೈಯಲ್ಲಿ, ತಂಗಿ ನೋಡೋಳು. ತಗೋರಿ ಬಾಯಿಯವ್ರ ನೋಡ್ರಿ. ಅಣ್ಣ, ನೀನು ಒಬ್ಬ ಮನುಷ್ಯನ ಮೃಗ, ಕಾಡು ಮೃಗ ಇದ್ದ ಹಾಗೆ ಇಂಥವರ ಗುಂಪನ್ನ ಕಟ್ಕೊಂಡು ಮಾಡಬಾರ್ದ ಅನ್ಯಾಯ ಮಾಡ್ತಾ ಇದೆಯಲ್ಲ. ಇದನ್ನ ಹೊರ ತೆಗೆಯೋದಕ್ಕಾಗಿ ಈ ಪಾರ್ಟಿಯನ್ನ ಇಟ್ಟಿರುವೆ. ಇಷ್ಟೆಲ್ಲ ಆಧಾರ ಸಿಕ್ಕ ಮೇಲೆ ಇನ್ನು ನಾನು ಸುಮ್ಮನಿರಬಾರ್ದು. ಶಿವರಾಜ ಧರ್ಮರಾಜನನ್ನ ಜೈಲಿನಿಂದ ಬಿಡಿಸಿ ನನ್ನ ಮುಂದಿನ ಜೀವನಕ್ಕೆ ಕಾಲಿಡಬೇಕು. ಅಣ್ಣ, ನನ್ನ ಗೆಳತಿಯ ಬರ್ತ್ಡೇ ಪಾರ್ಟಿ ಇದೆ, ನಾನು ಹೋಗಿ ಬರಲಾ? ಆಯ್ತಮ್ಮ, ಹೋಗಿ ಬೇಗನೆ ಬಾ. ಶಟರೇ, ಕಾಳಿಂಗ, ಶರತ್, ನಡ್ರಿ ಎಲ್ಲರ ಒಳಗಡೆ ಹೋಗೋಣ. ಆಯ್ತು ನಡ್ರಿ ಸಾವ್ಕಾರ, ಹೋಗೋಣ. ಇನ್ನೊಂದು ಹೋಗಕ್ಕೆ ಅನ್ನೋದು ತಗೊಂಡ್ರಿ. ಶಾಂತು, ಎಲ್ಲಿದೀವ? ಎಲ್ಲಿದಿ? ಅಟ ಜಲ್ದಿ ಬಾರ್ವಾ, ನಾಟ್ ಬಾಗಲಕೋಟೆಗೆ ಹೋಗ್ಬೇಕು. ಜಲ್ದಿ ಬಾಬೆ, ಅಟ ಎಲ್ಲಿದೆ? ಶಾಂತಕ್ಕ, ಜಲ್ದಿ ಬಾಬೆ, ಎಲ್ಲಿದೆ? ಅಟ ಬಾಗಲಕೋಟೆಗೆ ಹೋಗ್ಬೇಕು ಬಾಬೆ. ನಮ್ಮ ಸಟ್ಟ ಬಾಗಲಕೋಟೆಗೆ ಹೋಗ್ಬೇಕ. ಅಟ ನಮ್ಮ ಸಂಘದ ಸದಸ್ಯರನ್ನ ಕೂಡಿಸಿ ಮೀಟಿಂಗ್ ಐತತ್ತ. ನಾವು ಜಲ್ದಿ ಹೋಗ್ಬೇಕು ಬಾಬೆ, ಜಲ್ದಿ ಬಾ. ಬಂದೇನು ಬೇ? ಎಲ್ಲಿದ್ದೀವ? ಜಲ್ದಿ ಬಾಬೆ ನೀನು. ನಾವು ಮೇರಾ ಮನ್ ಇಲ್ಲಿ ಬೇ, ಒಂದು ಸ್ವಲ್ಪ ಬಾಗಲಕೋಟೆಗೆ ಹೋಗ್ಬೇಕಿತ್ತ. ನಮ್ದು ಎಲ್ಲ ಸಂಘದ ಅಧ್ಯಕ್ಷರನ್ನ ಕೂಡಿಸಿ ಮೀಟಿಂಗ್ ಇಟ್ಟಿದ್ರತ್ತ. ಅದಕ್ಕೆ ನಾ ಹೋಗಿ ಬರ್ಬೇಕಾಗಿತ್ತವ. ನಾ ಹೋಗಿ ಬರ್ತೀನಿ ತಂಗಿ. ಆತಾಳಪ್ಪ, ಜಲ್ದಿನ ಹೋಗ್ಬಾರ. ಆಯ್ತಲ್ವ, ಜಲ್ದಿ ಬಾ. ಮತ್ ನೀನು ಗಜ್ಮಾ ಬೇಕು ಅದು ಬೇಕಂತ ಅಲ್ಲೇ ನಿಂತಿ. ಇಲ್ಲ ಬೇ, ಹೇಳಕ್ ಬರ್ಲಿಲ್ಲ. ಓಂ ನಮಃ ಶಿವಾಯ.
ಶಿವಾಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಕೋರೋ ಮಲ್ಲಯ್ಯ ಚೈತ್ರ ವೈಶಾಖ ದಿನ ಯುಗಾದಿ ಪಾಡ್ಯಕ ಚೈತ್ರ ವೈಶಾಖ ದಿನ ಯುಗಾದಿ ಪಾಡ್ಯಕ ಹಗೆ ಮಳಿ ಜಳಕ ಮಾಡ್ಯಾನೋ ಈಶರಣ ಬಿಗೆ ಬುದ್ಧಿ ಹೊಳಿ ಜಳಕ ಮಾಡ್ಯಾನೋ ಈಶರಣ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಮಸ್ಕಾರ ರೀ ಸ್ವಾಮಿಯವ್ರ. ಅಂದಂಗ ತಮ್ಮದ ಯಾವ ಮಠ ರೀ? ಓಂ ನಮಃ ಶಿವಾಯ. ನಮ್ಮದು ಕಂಠ ಮಠ. ನಾವು ಎಲ್ಲಿರ್ತೀವೋ ಅಲ್ಲೇ ನಮ್ಮ ಮಠ. ಹಾಂ, ಏನು ಮಾತಾಡಕತ್ತೀರಿ ಸ್ವಾಮಿಗಳೇ? ನೀವು ಇದ್ದಲ್ಲಿ ನಿಮ್ಮ ಮಠ ಹೆಂಗೆ ಆಕತ್ರಿ? ಓಂ ನಮಃ ಶಿವಾಯ. ಏ ಹುಚ್ಚಪ್ಪ, ಅದು ಹಂಗಲ್ಲ. ಪಾಣಿಕೋ ಪಾಪ ನಹಿ ಜಂಗಮ್ಕೋ ಜಾತಿ ನಹಿ ಅಂದಂಗ ನಾವು ಎಲ್ಲಿರ್ತೀವೋ ಅಲ್ಲೇ ನಮ್ಮ ಮಠ. ಈ ಭೂಲೋಕ ಎಂಬುದು ಒಂದು ಮಠ ಇದ್ದಂಗ. ಇಲ್ಲಿ ಇಲ್ಲಿರುವ ಜನರೇ ನನ್ನ ಭಕ್ತರು ಅಂದಂಗ ನಾವು ಎಲ್ಲಿರ್ತೀವೋ ಅಲ್ಲೇ ನಮ್ಮ ಮಠ. ಏ ದೊಡ್ಡ ಸ್ವಾಮಿಗಳು ಇದ್ದಂಗ ಅದಾರವ. ತಂಗಿಯ ಮಗಳ ಶಾಂತಕ್ಕ ಏನಪ್ಪ ಅಜ್ಜಾರ್ದಟ್ಟ ಗಟ್ಟಿ ಹಂಗೆ ಹಿಡ್ಕೊಂಡ ನಮಸ್ಕಾರ ಮಾಡಿಬಿಡ್ನು ಬರವ. ಓಂ ನಮಃ ಶಿವಾಯ. ಬರವ ಅಜ್ಜಾರ್ ದರ್ಶನ ತೋವ ಇವ. ಅಲ್ಲ ಕಷ್ಟ ಹಿಡ್ಕೊಂಡ್ಲಿ ಏನು ಪಾದ ಬೇ ನಿನ್ನ ಅವನ ಪಾದ ನಮಸ್ಕಾರ ಹೆಂಗ್ ಮಾಡ್ತಾರ ಬೇ? ಡಿಲ್ಲಿ ಮಿಸ್ಟೇಕ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನೋಡು ಭಕ್ತ, ನಿನ್ನ ಮಗಳ ಕಂಕಣ ಭಾಗ್ಯ ಕೂಡಿ ಬಂದಂಗೆ ಕಾಣ್ತದ. ಈಕೆಗೆ 2 ಹುಡುಗರು ಗಂಟು ಬಿದ್ದಾರ, ಹೌದಿಲ್ಲ? ಗುರುಗಳ ಏನ್ರಿ ನೀವು ಹೇಳೋ ಮಾತು 100% ಬರಬರ ಐತ್ ನೋಡ್ರಿ. ಓಂ ನಮಃ ಶಿವಾಯ. ಅಂದಂಗ ಗುರುಗಳ ನನ್ನ ಮಗಳನ್ನ ಅವ್ರ ಇಬ್ಬರೊಳಗ ಯಾರಿಗೆ ಕೊಟ್ರ ಸರಳ ಆಗತ್ತ ನೋಡಿ ಹೇಳ್ರಲ್ಲ. ಸರಳ ಅಲ್ಲ ಚಲೋ ಆಗೈತೆ ಅಂತ ಹೇಳ ನಿನ್ನ ನಮಃ ಶಿವಾಯ. ಸರಳ ನಾ ಮಾಡ್ಕೋಬೇಕದನ್ನ ಅವ್ರು ಮಾಡೋದಲ್ಲ. ಅಷ್ಟು ಗೊತ್ತ ನಾ ಎದಕ್ ಬಂದೇನಿ ಇಲ್ಲಿ? ನೀವ ಸರಳ ಮಾಡ್ಕೊಂಡ್ರ ಸ್ವಾಮಿ ಅದನ್ನ ತಡ್ಕೋರಿ, ನಿಮ್ದ ನೀವು ಸರಳ ಅದನ್ನ ಮಾಡ್ತೀನಿ. ವಿರಳವಾಗಿ ಹೇಳ್ರಿ, ನಾವು ಸರಳವಾಗಿ ತಗೋತೀವಿ. ಓಂ ನಮಃ ಶಿವಾಯ. ನೋಡು ಭಕ್ತ, ಅವನ ಮೊದಲನೇ ಅಕ್ಷರ ಸಿ ಅಂತದ. ಅವನಿಗೆ ಕೊಟ್ಟರ ನಿನ್ನ ಮಗಳ ಬಾಳ ಬಂಗಾರ ಆಗ್ತದ. ಸಿ ಅಂದ್ರ ಶಿವ್ಯಾರಿ. ಸಿ ಫಾರ್ ಕ್ಯಾಟ್. ಅವ ಶಿವ್ಯಾರಿ ಅದರ ಕೆಟ್ಟ ಲಪಂಗ ಸುಳ್ಳ ಈಗ ಬರ್ತಾನಂದ್ರೆ 2 ತಿಂಗಳು ಬರಂಗೇ ಇಲ್ರಿ. ಅವ ಲಪಂಗ ಅದಾನ್ರಿ. ಅವಂಗ ಹೆಂಗ್ ಕೊಡ್ಬೇಕ್ರಿ? ಓಂ ನಮಃ ಶಿವಾಯ. ನೀ ಯಾಕೆ ಚಿಂತೆ ಮಾಡ್ತಿ ಭಕ್ತ? ಅವನ ಹೆಸರಲ್ಲೇ ಒಂದು ಕುಂಡಲಿ ತೆಗದ ಅದಕ್ಕೆ ಪರಿಹಾರ ನಾ ಹುಡುಕ್ತಾನ. ಆಯ್ತು ಹೇಳ್ರಿ ಅದರಂಗಾರ ನಾವು ಸ್ವಲ್ಪ ಬಾಗಲಕೋಟೆಗೆ ಹೋಗಿ ಬರ್ತೀನಿ ರೀ. ನನ್ನ ಮಗಳಿಗೆ ಒಂದು ಸ್ವಲ್ಪ ಕುಂಡ್ಲಿ ತೆಗದ ಯಾರಿಗೆ ಕೊಟ್ರೆ ಇದಕ್ಕಂತ ಒಂದು ಸ್ವಲ್ಪ ನನ್ನ ಮಗ ಮುಂದೆ ಹೇಳ್ರಲ್ಲ. ಕಾಜಿ ಬಿಡ್ನಿ ಮಸ್ತ್ ಹೇಳ್ತಾನ. ಆತಾಳಪ್ಪ ಯವ್ವ ಓ ಅಜ್ಜಾರನ ಮನೆಗೆ ಕರ್ಕೊಂಡು ಹೋಗ. ಹಾ ಮನೆಗೆ ಕರ್ಕೊಂಡು ಹೋಗಿ ಹ್ಮ್ ಪಾದ ಪೂಜೆ ಮಾಡ್ಬೇ. ಹ್ಮ್ ಪಾದ ಪೂಜೆ ಮಾಡಿ ಹೋಳಿಗೆ ಊಟ ಮಾಡಿ ಹಾಕವಂಗ. ಪಾದ ಪೂಜೆ ಮಾಡಿ ಅಜ್ಜಾರವ್ವ. ಆಮೇಲೆ ಬ್ರಹ್ಮಾಂಡದ್ದು ಪೂಜೆ ಮಾಡಿ ಕೈ ಮುಕ್ಕೊಂತ ನಿಂತು ಬಿಡ್ತೀನಿ ನಾ. ನೀನು ಅವ್ನು ಚಂಚನ ಕೈ ನಿಂತು ಅಜ್ಜ ಬಂದ ಏನು ನಮ್ಮ ಮನೆಗೆ ಮಾಡಕ್ಕೆ? ಅಜ್ಜ ಬಂದ ನಮ್ಮ ಮನೆಗೆ ಅಜ್ಜ ಬಂದ ಅಂತೇಳಿ ಅವ್ರು ಕುಂಡ್ಲಿ ತೆಗೆದು ಹೇಳ್ತಾರ ಬೇ. ನಾ ಹೋಗಿ ಬರ್ತೀನಿ ಬಾಯ್. ಆತಾಳಪ್ಪ ಹೋಗ್ ಬಾ. ನಾ ಜಲ್ದಿ ನೀನು ಮಾಡಿ ಜಲ್ದಿ ಬಾಯ್ ಹಂಗ. ಅಲ್ಲ ಹೋಗು ಅದ ಹೆಸರು ಹೇಳ್ತ ಅದ ಮಾತ ಇವನವನ ದೋಸ್ತ ಅಂತೂ ಈ ಜಗತ್ತಾಗ ನಿನ್ನಂತ ಗುರುಗಳು ಅದರ ಅಂದಂಗ ಆತ ಬಿಡು. ನನ್ನಂತ ಸ್ವಾಮಿಗಳು ಇದ್ದಾಗ ನಿನಗ ಮತ್ತು ನಿಮ್ಮ ಅಪ್ಪನಂತವ್ರಿಗೆ ಬುದ್ಧಿ ಬರ್ದ. ಅಲ್ಲ ಶಾಂತಿ, ಹಾ. ನಿನ್ನ ಕೈ ಹಿಡ್ದ ನಿಮ್ಮ ಮನಿ ಹೊಕ್ಕ ನೀನು ಊಟ ಮಾಡಿ ಬರ್ಬೇಕಂದ್ರ ತಲಿಬೇಕ ತಲಿ. ಹೌದು ಅಂತೂ ನಿಮ್ಮ ಅಪ್ಪಂತರು ಮದುವೆಗೆ ಒಪ್ಪಿದ. ಒಪ್ಪಿದೆ ಒಂದು ಒಳ್ಳೆ ಚಲೋ ಮುಹೂರ್ತ ನೋಡಿ ಮದುವೆ ಆಗುನು ಆಗುನಲ್ಲ. ಅಂದಂಗ ಕುಂಡಲಿ ತೆಗದ ನೋಡಿ ಹೇಳಿಲ್ಲನ. ಏ ಬ್ಯಾಡ ಬಿಡು, ನಮ್ಮ ಭವಿಷ್ಯ ನಾವ ನೋಡ. ಮತ್ತ್ಯಾಕ್ ತಡ ಮಾಡ್ತಿ? ಹೋಗಿವಂದ್ ಈ ಭಗವಂತ ಎದ್ದು ನಿಂದ್ರುವಂಗ. ನೀ ಎದ್ದು ನಿಂತ್ರ ಸಾಕ್ಯಪ್ಪ, ಮತ್ತೆ ನಿನ್ನ ಭಗವಂತ ಯಾಕೆ ಎದ್ದು ನಿಂದ್ರಬೇಕು? ನಿಂದ ತಡೆಯಕ್ಕಾಗವಲ್ಲ ಮಗ. ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದಿದೆಯ ಹುಡುಗಿ. ಹೀ ಅಜ್ಜ ಏನು? ರಿಂಗ ರಿಂಗ ಕಿವಿಯಾನ ಜುಮಕಿ. ಅಜ್ಜ ನೀ ಹಾಡು.
ಎಲ್ಲರ ತಂದಿದೆಯ ಹುಡುಗಿ ಅಜ್ಜ ನೀನೇ ತಂದ್ಕೊಟ್ಟಿಯಲ್ಲ ಕೂಸು ನಿಮ್ಮ ಕೂಸು 1 2 3 4 ಎಲ್ಲರ ತಂದಿದೆಯ ಹುಡುಗಿ ಕಿವಿಯಾನ ಜುಮುಕಿ ಎಲ್ಲರ ತಂದಿದೆಯ ಹುಡುಗಿ ಹುಡುಗಿ ಕಲರ್ ಕಲರ್ ಕಣ್ಣಾಗಿ ಹುಡುಗಿ ಕಲರ್ ಕಲರ್ ಕಣ್ಣಾಗಿ ಸಫಲರಾಗ ಬನುವಾಗಿ ಕಿವಿಯಾನ ಜುಮುಕಿ ಎಲ್ಲರ ತಂದಿದೆಯ ಹುಡುಗಿ ಕಿವಿಯಾನ ಜುಮುಕಿ ಎಲ್ಲರ ತಂದಿದೆಯ ಹುಡುಗಿ ಎಲ್ಲರ ತಂದಿದೆಯ ಹುಡುಗಿ ನೋಡ್ ಶಾಂತಿ. ಸಿಟಿ ಬಂತಲ್ಲಿ ಮುಗಿಸ್ತದೆ ನೋಡಿ ಶಾಂತಿ ನಿಮ್ಮ ಅಪ್ಪ ಅಂತ ಮದುವೆ ಹತ್ತಿದ ಒಂದು ಚಲೋ ಮುಹೂರ್ತ ನೋಡಿ ಮದುವೆ ಆಗಿ ಬರೋನು ಬಾಯ್ ನಗುನು ಆತಾಳಮ್ಮ ಹೋಗ ಅಂತೂ ಇಂತೂ ನಂದು ಕಂಕಣ ಬಗ್ಗೆ ಕೂಡಿ ಬಂತ ಇರ್ಲಿ ಇರ್ಲಿ ತಂಡಿ ತಂಡಿ ಹವದಾಗ ತಂಡಿ ಹವದಾಗ ಕಿಟಿ ಕಿಟಿ ಜಂಪರ ಮಾಡಿದಿ ಫ್ಯಾಷನ್ ತಂಡಿ ತಂಡಿ ಹವದಾಗ ಕಿಟಿ ಕಿಟಿ ಜಂಪರ ಮಾಡಿದಿ ಫ್ಯಾಷನ್ ಅರೇದ ಹುಡುಗರ ಮುದುಕರು ಎಲ್ಲ ಚಿಡಿ ಟೆನ್ಷನ್ ಅರೇದ ಹುಡುಗರ ಮುದುಕರು ಎಲ್ಲ ಚಿಡಿ ಟೆನ್ಷನ್ ಜಮಖಂಡಿ ಬಸ್ ಸ್ಟ್ಯಾಂಡ್ನಾಗ ಜಗಳ ಆತ ಬಣ್ಣ ಹಟ್ಟಿ ಲಾಂಛನ ಹೋಗಿ ಹರಿತ ಜಮಖಂಡಿ ಬಸ್ ಸ್ಟ್ಯಾಂಡ್ನಾಗ ಜಗಳ ಆತ ಬಣ್ಣ ಹಟ್ಟಿ ಲಾಂಛನ ಹೋಗಿ ಹರಿತ ಇಂಥ ಹುಡುಗನ ಹಿಂದ ಮಿಂದ ಎಂಬತ್ತು ಸಾವಿರ ಕಣ್ಣು ಮಿಂದ ಎಂಬತ್ತು ಸಾವಿರ ಕಣ್ಣು ಮಾನವಿ ಹಬ್ಬದಾಗ ಮೋಸಾನ ಹಂಗಾಗಿ ಬಾಳ ತ್ರಾಸಾನ ಮಾನವಿ ಹಬ್ಬದಾಗ ಮೋಸಾನ ಹಂಗಾಗಿ ಬಾಳ ತ್ರಾಸಾನ ಏ ಚಿನ್ನ ಮೊದಲು ಒಗಿ ಒಂದು ಹೊಸ ಕವಿತೆನ ಏನಂದಿ ಇನ್ನೊಂದ್ಸಲ ಹೇಳೋದು ಏ ಚಿನ್ನ ಮೊದಲು ಒಗಿ ಒಂದು ಹೊಸ ಕವಿತೆನ ಯಾಕ ಶಂಕರನ್ನ ಬರೇ ಬಾಯಿ ಮಾತು ಹೇಳಿದ್ರೆ ಆಗೋದಿಲ್ಲನು ಅಣ್ಣ ನೀನ ನಮ್ಮ ಏ ಶಾಂತಿ ಅಣ್ಣ ಅನ್ನೋಕ್ಕಿಂತ ಒಂದಿಟ್ಟ ವಿಷ ಇದ್ರೆ ಕೊಟ್ಟು ಬಿಡ ಇಲ್ಲೇ ನಿನ್ನ ಮುಂದೆ ಕುಡಿಸಾಯ್ತನ ನಿನ್ನ ಮುಂದೆ ಕುಡಿಸಾಯ್ತನ ಯಾಕೆಣ್ಣ ಯಾಕ ನಿನಗ ಸಹಾಯಕ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಅಣ್ಣ ಅಂದಲಲ್ಲೋ ನನ್ನ ಒಗದಲಲ್ಲೋ ಅಣ್ಣ ಅಂದಲಲ್ಲೋ ನನ್ನ ಒಗದಲಲ್ಲೋ ಪ್ರೀತಿ ಪ್ರೇಮ ಮಾಡಿ ಪ್ರೀತಿ ಪ್ರೇಮ ಮಾಡಿ ಈಗ ಅಣ್ಣ ಅಂದಲಲ್ಲೋ ಅಣ್ಣ ಅಂದಲಲ್ಲೋ ನನ್ನ ಕೊಂದ ಒಗದಲಲ್ಲೋ ಅಣ್ಣ ಅಂದಲಲ್ಲೋ ಅಣ್ಣ ಇಟ್ ದಿವ್ಸ ಅಲ್ಲ ನಿನಗ ಸಹಾಯಕ ಬೇರೆ ಅಲ್ಲ ಯಾವುದು ಇಲ್ಲನು ಇನ್ಕ ಮಟ್ಟ ಮಾಮ ಅಂದಿ ಈಗ ಅಣ್ಣ ಅಂತ್ಯ ಟೈಮ್ ನಾಲ್ಕತ್ತು ಮತ್ತೇನ್ ಮಾಡೋದು ನಾಕಾದ್ರ ಹಾ ಇನ್ ಮುಂದೆ ಹೋಗಿ ಕಾಕ ಅಂತಿ ಅನಸ್ಕೊಳ್ಳೋರು ಬೇಕಲ್ಲ ಕಾಕನ ಅಂತೀನಿ ಮಗನ ಅಂತಿನ ಟೈಮ್ ನಾ ಅಂತಿನ ಓಡ್ಲಿ ಮಾಮ ಅಷ್ಟೇ ಏನು ಯುವರ್ ಮೈ ಬಿಗ್ ಬ್ರದರ್ ನಡೆಯೋ ಕಡೆ ಯಾಕಡೆ ನಾನು ಪೇಮೆಂಟ್ ಹೋಗ್ತೀನಿ ನನಗೆ ಹೊಲ ಬೇಕೈತಿ ಇನ್ನ 2 ತಾಸು ಕೊಡ್ರಿ ನನ್ನ ಪೇಮೆಂಟ್ ಕೊಡ್ರಿ ನಾನು ಕ್ಲಬ್ಬಿನ ರೊಕ್ಕ ಕೊಡ್ರಿ ಗಾಡಿ ಬಡಿ ಕೊಡ್ರಿ ಹೋಗ್ತೀನಿ ಅಲ್ಲ ಶಂಕರಣ್ಣ ಶಂಕರಣ್ಣ ನೀ ಹಿಂಗೆ ಯಾಕೆ ಮಾತಾಡಕತ್ತಿ ಅಲ್ಲ ಅಷ್ಟಕ್ಕೂ ನೀ ಯಾರಂತ ಅಲ್ಲ ನಾ ಯಾರು ನೀ ಯಾರು ನೀ ನನಗೆ ಏನು ಸಂಬಂಧ ಹೋಗ್ ಮರಯ್ಯ ಯಾವ್ದ್ರ ಹುಡುಗಿನ ನೋಡು ಹುಡುಗಿ ನೋಡೋ ಮದುವೆ ಆಗಿ ಆರಾಮಿರು ಏ ಶಾಂತಿ ಏನ್ ಮಾತಾಡಕತ್ತಿ ನನ್ನ ಚಿನ್ನ ನಿನ್ನ ಸಲುವಾಗಿ ಹಂಬಲಿಸಿ ಬಂದೀನಿ ಸುರುಸ್ ಬಾ ಮುತ್ತಿನ ಮಳೆನ ಶಂಕರಣ್ಣ ನಾ ಏನ್ ಬರ್ತೀನಿ ನನ್ನ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗೇನೆ ನಾ ದೂರ ಈ ಕನಸಿನ್ಯಾಗ ಕರ್ರಂಗಾಗ್ತೈತಿ ಆ ನನ್ನ ಗೆಳೆಯರ ಬುದ್ಧಿಯ ಗೆಳೆಯರ ವೈಯಕ್ತಿಕ ಮಾನಸಿಕ ಅದನ್ನ ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಡಿತಾರ 1 2 3 4
ನೀ ಯಾವ್ದಾಕ್ಯವ ನಾ ಬೊಬೇಕಪ್ಪ ನಿನ್ನ ಹೆಸರ ನಿನ್ನ ಹೆಸರ ಬೂಚಿಲಿಂಗಿ ಏಟ್ ಮಾಡಿ ಪೇಮೆಂಟ್ 25,000 ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಟ್ಟಾರ ನಿಂಗಪ್ಪ ಮಾಸ್ತರ್ ಕೊಡ್ತಾನ. ಎಲ್ಲಾರ ಲಿಂಗಪ್ಪ ನಿಂಗಪ್ಪ. ಸಾಕು ಹೋಗುವ ಸಾಕು ಹೋಗ. ನಿಮ್ಮಂಥವ್ರು ಇರೋದ್ರಿಂದ ನಮ್ಮಂಥವ್ರು ಹುಡುಗರು ಬಾಳೆ ಎಲ್ಲ ಬೀದಿಗೆ ಬರಾಕತ್ಯಾವ. ಎಂಥ ಕಾಲ ಬಂತಂತೀನಪ್ಪ, ಎಂಥ ಕಾಲ ಬಂತಂತೀನಿ. ಹದ ಇರು ತನ ಈ ಹೆಣ್ಮಕ್ಳು ಮಾಮ ಅಂತಾರ, ಹದ ಮುಗಿದ ಮ್ಯಾಗ ಅಣ್ಣ ಅಂತಾರ. ಅದಕ್ಕಂತನ ಓ ನನ್ನ ಸಮಾಜದ ಅಣ್ಣ ತಮ್ಮಂದ್ರಿ, ನೀವಾದ್ರೂ ಇಂಥ ಹೆಂಗಸರ ಪ್ರೀತಿ ಮಾಡಬೇಡ್ರಿ. ನಾ ಪ್ರೀತಿ ಮಾಡಿ ಹಾಳಾಗಿನೀಗ. ಈ ಸಮಾಜದಾಗ ಒಳ್ಳೆಯವರು ಅದಾರ. ಒಳ್ಳೆ ಹುಡುಗಿಯರಿಗೆ ಮೋಸ ಮಾಡಬೇಡ್ರಿ, ಮೋಸ ಮಾಡೋರು ಪ್ರೀತಿ ಮಾಡಬೇಡ್ರಿ. ನಾ ಇಲ್ಲಿ ಹೋಗ್ಲಾ ಶಾಂತಿ? ಅದಕ್ಕೆ ಹುಡುಗರು ಮಟ್ಟ ನಂಬಂಗಿಲ್ಲ ನಾನು. ಹುಡುಗಿಯರು ಅಟ್ಟ ಮೋಸ ಮಾಡ್ತಾರನ? ಯಾಕೆ ಹುಡುಗರು ಮೋಸ ಮಾಡೋದಿಲ್ಲ ಮಾಡಂಗಿಲ್ಲನ? ಅದಕ್ಕೆ ನಾ ಒಂದು ನಿರ್ಧಾರ ಮಾಡೀನಿ. ಐ ಹೇಟ್ ಲವ್, ಐ ಹೇಟ್ ಬಾಯ್ಸ್, ಐ ಆಮ್ ಎ ಸಿಂಗಲ್ ಕ್ವೀನ್. ಹೇಸ್ ಐ ಎಮ್ ದೃಢ ನಿರ್ಧಾರ. ನಾ ವೈಯಕ್ತಿಕವಾಗಿ ತಗೋತೀನಿ ಎಲ್ಲಾನು, ನಾ ಸಾಮೂಹಿಕವಾಗಿ ತಗೊಳಂಗಿಲ್ಲ ಎಲ್ಲಾನು. ಅವ ಅಂತೂ ಹೋದೆ, ನಮ್ಮ ಕೆಲಸ ಏನೈತಿ, ನಾವು ಹೋಗೋದಾತಾಗ. ಯಾಕ ಇನ್ನ ಸಾಕಾಗಿಲ್ಲನ? ನನ್ನ ಕಣ್ಣ ನನ್ನ ಕಣ್ಣ ನನ್ನ ಕಣ್ಣ ನಿನ್ನ ತಾರ ನಮ್ಮ ಕಣ್ಣ ಸಿಗಬಾರ್ದ ಸಿಕ್ಕ್ಯಾರ ಒಮ್ಮ್ಯಾರ ಹುಡುಗಿ, ಸಿಗಬಾರ್ದ ಸಿಕ್ಕರ ಬಂಗಾರ ಹುಡುಗಿ ಅಲ್ಲದ ಬಂಗಾರ. ಸಿಗಬಾರ್ದ ಸಿಕ್ಕರ ಬಂಗಾರ ಹುಡುಗಿ ಅಲ್ಲದ ಬಂಗಾರ. ಪಾಪ ಹಿಡಿಸಿ ನಿನಗಾಗ, ಪಾಪ ಹಿಡಿಸಿ ನಿನಗಾಗ, ಒಳಗಿಸ ಬಡತನ ನೀರಾಗ. ಗಿದ್ದಾಗೆಷ್ಟು ಬಾರು ಮಾವಿನಕಾಯಿ ಎಲ್ಲವಂತ ಗಡವಲೆನ ಸತ್ತ ಬೀಡಿಗಾಯಿ. ಗಿದ್ದಾಗೆಷ್ಟು ಬಾರಿ ಮಾವಿನಕಾಯಿ ಎಲ್ಲವಂತ ಗಡವಲೆನ ಸತ್ತ ಬೀಡಿಗಾಯಿ. ಚಿತ್ತ ಮಾಡಿ ನಗಿಯರು ನಗಲಿ ಬೆಂದ ಬಾಯಿ, ಚಿತ್ತ ಮಾಡಿ ನಗಿಯರು ನಗಲಿ ಬೆಂದ ಬಾಯಿ. ಗಿದ್ದಾಗೆಷ್ಟು ಬಾರಿ ಮಾವಿನಕಾಯಿ ಎಲ್ಲವಂತ ಗಡವಲೆನ ಸತ್ತ ಬೀಡಿಗಾಯಿ. ಮಕ್ಕೊಂಡಿಲ್ಲ ಅಲ್ಲ, ಅವನು ಇಲ್ಲ ಏನಿಲ್ಲ ಒಬ್ಬಾಕಿನ ನೀರ ಬಾ. ಅವನು ಹೋದ ಇವನು ಹೋದ ಮತ್ತ ಅಂದ್ರೆ ಏನೈತಿನ್ನ ಯಾಕಿನ್ನ ಏನ್ ಮಾಡೋಂಗದಿ? ಹೊರಗೆ ಬಾ ಅಂತ ಆದ್ರೂ ನೀ ನಮ್ಮ ನಾ ಹೆದ್ರಂಗಿಲ್ಲ, ಬರ್ತೀನಿ ಹೊರಗೆ. ನಾವು ಹೋಗೋದು ಚಲೋ, ನಮ್ಮ ಮಾಸ್ತರ್ ಎಜ್ಜ ಟಾಟ ಎಜ್ಜ. ಶಶಿರೇಖಾ, ನನ್ನಿಂದೇನಾದರೂ ತೊಂದರೆ ಆಯ್ತಾ? ನಿನಗೆ ತೊಂದರೆ ಆಯ್ತಾ? ಹಾಗೇನೂ ಇಲ್ಲ ರೀ. ತೊಂದರೆ ಆದ್ರೆ ಯಾರಿಗೆ? ನಿಮ್ಮ ಪತ್ನಿ ಹಾಗೂ ನನಗಲ್ವೇ? ಏನು ನನ್ನ ಮದುವೆ ಆಗುವೆಯಾ? ಯಾಕೆ ಸಂಶಯವೇ? ಶಶಿರೇಖಾ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ದೇವರು ಎಂದು ಹೇಳಿ ಅದೇ ಗಂಡನಿಗೆ ಗಂಡಾಂತರ ಬಂದಾಗ ಮಾಡಿಕೊಂಡ ಗಂಡನನ್ನೇ ಬಿಟ್ಟು ಹೋಗುವ ಇಂದಿನ ಕಾಲದಲ್ಲಿ, ಅಂದು ಕಾಲೇಜಿನ ಸಮಯದಲ್ಲಿ ನಾವು ಇಬ್ಬರು ಮದುವೆ ಆಗೋಣ ಎಂದು ಒಬ್ಬರಿಗೊಬ್ಬರು ಮಾತು ಕೊಟ್ಟಿದ್ದೇವೆ ಅಷ್ಟೇ. ಆದರೆ ನಾನು ಜೈಲು ಸೇರಿದ್ದನ್ನು ಕಂಡು ಈ ನನ್ನ ಶಶಿರೇಖಾ ಬದಲಾಗಿರಬಹುದೆಂದು ಭಾವಿಸಿದ್ದೆ. ರೇಖಾ, ನನ್ನನ್ನು ಜೈಲಿನಿಂದ ಹೊರತರಲು ಅದೆಷ್ಟು ಕಷ್ಟಪಟ್ಟಿರುವೆ ರೇಖಾ, ಅದೆಷ್ಟು ಕಷ್ಟಪಟ್ಟಿರುವೆ.
ರೇಖಾ ನನ್ನಿಂದ ಏನಾದರೂ ನೋವಾಯ್ತಾ ರೇಖಾ ನಿನಗೆ ನೋವಾಯ್ತಾ? ರೇ, ಪ್ರೀತಿ ಪ್ರೇಮ ಅಂದ್ರೆ ಕೇವಲ ಸುಖಕ್ಕಾಗಿ ಅಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ಬರ ಕಷ್ಟದಲ್ಲಿ ಒಬ್ರು ಭಾಗಿಯಾಗಿರೋದೇ ಜೀವನ. ನೀವು ನಮ್ಮಣ್ಣನ ಕುತಂತ್ರಕ್ಕೆ ಸಿಲುಕಿ ಜೈಲು ಪಾಲಾದ್ರಿ. ಇಲ್ಲ ರೇಖಾ ಇಲ್ಲ, ನೀನ್ ಯಾವುದಕ್ಕೂ ಕ್ಷಮೆ ಕೇಳಬಾರದು. ನಿಜವಾಗಿಯೂ ನೀ ನನ್ನ ಬಾಳ ಸಂಗಾತಿ ರೇಖಾ, ನನ್ನ ಬಾಳ ಸಂಗಾತಿ. ನನ್ನ ಬಾಳ ಸಂಗಾತಿ ಅಷ್ಟೇ ಅಲ್ಲ, ನನ್ನ ಕತ್ತಲೆ ಬಾಳು ಬೆಳೆಸಿದ ಜ್ಯೋತಿ ಕಣೆ ನೀನು, ಜ್ಯೋತಿ. ಹಾಗೆಲ್ಲ ವರ್ಣಿಸ್ಬೇಡ್ರಿ. ನನ್ನ ಬಾಳು ಬೆಳಗಿದ ನನ್ನ ಪಾಲಿನ ದೇವ್ರು ನೀವು. ರೇಖಾ, ಎಂದು ಧರ್ಮದ ದಾರಿಯಲ್ಲಿ ನಡೀತಿರುವ ನಿಮಗೆ ನನ್ನ ಮಡಿತನದಿಂದ ತುಂಬಾ ನೋವಾಯಿತು. ಆದ್ರೆ ನೀವದನ್ನ ಲೆಕ್ಕಿಸದೆ ನನಗೆ ಬಾಳು ಕೊಟ್ರಲ್ಲ, ನಿಮ್ಮ ತಪತಿಯನ್ನ ಪಡೆದ ನಾನೇ ಭಾಗ್ಯಳು. ರೇಖಾ, ಎಷ್ಟೊಂದು ಚತುರ ಕಣೆ ನೀನು. ಆ ಕವಿ ಕಲ್ಪನೆಯಲ್ಲಿ ಆ ದೇವರು ಯಾರ ಹಣೆ ಬರ ಹೇಗೆ ಬರೆಯುತ್ತಾನೆಂದು ಯಾರಿಗೂ ತಿಳಿದಿಲ್ಲ. ಇರ್ಲಿ ರೇಖಾ, ಈ ಧನಿಕರ ದೌರ್ಜನ್ಯಕ್ಕೆ ತುತ್ತಾಗಿ ತತ್ತರಿಸಿ ಹೋದ ಈ ಧರ್ಮರಾಜನ ಮನಸ್ಸಿಗೆ, ಬೇಜಾರಾದ ಮನಸ್ಸಿಗೆ ನವಚೇತನದ ಚಿಲುಮೆಯಾಗಿ ಉಕ್ಕಿ ಹರಿಯುವಂತೆ ಬಾ, ಹಾಡುವ ಒಂದು ಸವಿಗಾನ. ಆಗಲಿ ರಾಜ, ನಿನ್ನಾಸೆಯಂತೆ ಆಗಲಿ. I love you, ನೀಲಾಂಬರಿ. ಶೀಲಾಂಬರಿ, ಶೀಲಾಂಬರಿ, ಶೀಲಾಂಬರಿ. ಶಶಿರೇಖಾ, ನಾನಿನ್ನು ಮನೆಗೆ ಹೋಗಿ ನನ್ನ ಅಣ್ಣನನ್ನು ನೋಡಬೇಕು. ಮರ್ತಿದ್ದೆ ನಿನ್ನನ್ನ. ಏನಾಯ್ತು ರೇಖಾ, ಏನಾಯ್ತು? ನಮ್ಮಣ್ಣನ ಕುತಂತ್ರಕ್ಕೆ ಸಿಲುಕಿ ನಿಮ್ಮಣ್ಣ ಬೀದಿ ಪಾಲಾಗಿದ್ದಾರೆ. ರೇಖಾ, ಅಣ್ಣ ಧರ್ಮದೇವರಾದ ನಿಮಗೆ ಎಂತ ಪರಿಸ್ಥಿತಿ ಬಂತಣ್ಣ, ಎಂತ ಪರಿಸ್ಥಿತಿ ಬಂತು. ಬಂದೆ ಅಣ್ಣ, ನಾನು ಕೂಡ ನಿನ್ನಲ್ಲಿಗೆ ಬಂದೆ. ನಿಲ್ಲಿರಿ, ನಾನೀಗ ಮನೆಗೆ ಹೋಗೋದಿಲ್ಲ. ಸತ್ತು ಹೆಣವನ್ನ ಕಿತ್ತು ತಿನ್ನುವ ಕಡೆ ಹತ್ತಿನಗಿಂತಲೂ ರಣ ಹತ್ತಾಗಿರೋ ನನ್ನ ಜೊತೆ ಇರೋದಕ್ಕಿಂತ ಧರ್ಮವಂತನ ಪತ್ನಿಯಾಗಿ ನಿಮ್ಮ ಜೊತೆ ಬರ್ತೀನಿ. ಆಯ್ತು, ನಡೆ ರೇಖಾ, ಹೋಗೋಣ. ಲೇ ಶರತ್, ನೀನು ನನ್ನ ಜೀವದ ಗೆಳೆಯ ಎಂದು ನಂಬಿದರೆ ನನಗೆ ಸೆರೆ ಕುಡಿಸಿ ನಿಶೆಯಲ್ಲಿ ನನ್ನ ಸರ್ವಾಸ್ತಿ ಬರೆಸಿಕೊಂಡದಲ್ಲದೆ ನಾನಿಲ್ಲದ ಸಮಯದಲ್ಲಿ ನನ್ನ ಮಡದಿಗೆ ಕಣ್ಣು ಹಾಕಿದೆ. ನನ್ನ ಬದುಕನ್ನೇ ಮಣ್ಣು ಪಾಲು ಮಾಡಿದ ನೀನು ತಾಯಿಯ ಗರ್ಭದಲ್ಲಿ ಅಡಗಿದ್ದರೂ ಸರಿಯ ನಿನ್ನ ಹೊರತಂದು ನಿನ್ನ ರುಂಡ ಕಡಿದು ಭೂತಾಗೆ ರಕ್ತದ ಅಭಿಷೇಕ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನನ್ನನ್ನು ಜೈಲಿನಿಂದ ಹೊರತಂದ ನನ್ನ ಶಶಿರೇಖಾ ತಂಗಿಗೆ ದೇವರು ಒಳ್ಳೇದು ಮಾಡಲಿ. ನಾನಿನ್ನು ಬರ್ತೇನೆ. ಬಂದೆ ಶರತ್, ಬಂದೆ. ಸೇಡಿಟ್ಟ ಸರದಾರನಾಗಿ, ಸೇಡಿಟ್ಟ ಸರದಾರನಾಗಿ. ಮನಸ್ಸಿಗೆ ಬೇಸರವಾದಾಗ
ಹಗುರು ಮಾಡಿಕೊಳ್ಳೋದು ಹೇಗೆ? ಹಾಯ್ ಡಾರ್ಲಿಂಗ್ ಸುಧಾ, ಮತ್ತೇನೋ ಸಮಾಚಾರ? ಏನೋ ಚಿಂತೆಲಿದ್ದಂತೆ ಕಾಣುತ್ತದೆ. ಏನಿಲ್ಲ ಶರತ್, ನೀನು ಯಾವಾಗ ಬರ್ತೀಯ, ನಿನ್ನನ್ನು ಯಾವಾಗ ನೋಡ್ತೀನಿ ಅಂತ ಕಾದೋರದಿಂದ ಕಾಯ್ತಾ ಇದ್ದೆ ಅಷ್ಟೇ. ಹೌದು ಸುಧಾ, ನಾನು ಅಷ್ಟೇ ಕೂಡ. ಸುಧಾ, ನಿನ್ನನ್ನು ನೋಡಲೆಂದು ಅಂಬಲಿಸಿ ಓಡೋಡಿ ಬಂದಿರುವೆ. ಇದೇ ಸಂತೋಷದ ಸಮಯದಲ್ಲಿ ಆಡೊಂದು ಪ್ರೇಮದ ಗೀತೆಯನ್ನು. ಆಯ್ತು ರಾಜ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೀನೆ ಚೆಂದವು, ನಿನ್ನೆಂದ ಚೆಂದವು, ಅಂತರಂಗ ತುಂಬಿ ತಂದ ಮಾತು ಚೆಂದವು. ನೀನೆ ಚೆಂದವು, ನಿನ್ನೆಂದ ಚೆಂದವು, ಅಂತರಂಗ ತುಂಬಿ ತಂದ ಮಾತು ಚೆಂದವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೀನೆ ಚೆಂದವು, ನಿನ್ನೆಂದ ಚೆಂದವು, ಅಂತರಂಗ ತುಂಬಿ ತಂದ ಮಾತು ಚೆಂದವು. ನೀನೆ ಚೆಂದವು, ನಿನ್ನೆಂದ ಚೆಂದವು, ಅಂತರಂಗ ತುಂಬಿ ತಂದ ಮಾತು ಚೆಂದವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ಪ್ರೀತಿಸೋ ಹೃದಯವೇ ಎಂದಿಗೂ ಸುಂದರ, ನೀನೆ ತೋರಲಿ ಎಲ್ಲವೂ ಸುಂದರ. ನೀನೆ ಚೆಂದವು, ನಿನ್ನೆಂದ ಚೆಂದವು, ಅಂತರಂಗ ತುಂಬಿ ತಂದ ಮಾತು ಚೆಂದವು. ಸುಧಾ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗಲ್ಲ ಎಂದು ತಿಳಿದಿರುವೆಯಾ? ಶರತ್, ಏನ್ ಮಾತನಾಡ್ತಿರ್ವೆ ನೀನು? ಸುಧಾ, ನೀನು ಒಬ್ಬಳು ಮೇಲಾಗಿ ಒಳ್ಳೆ ಮಣಿತದ ಹೆಣ್ಣು, ಮೇಲಾಗಿ ಕಲಿತವಳು, ಸುಸಂಸ್ಕೃತ ಹೆಣ್ಣು ಎಂದು ತಿಳಿದು ನನ್ನ ಜೀವನದಲ್ಲಿ ನಿನ್ನನ್ನು ನಂಬಿದಷ್ಟು ಮತ್ತೆ ಯಾವ ಹೆಣ್ಣನ್ನು ನಂಬಿದ್ದಿಲ್ಲ. ನನಗೇ ನಂಬಿಕೆ ದ್ರೋಹ ಮಾಡಿದವಳು ನೀನು. ಶರತ್, ಈ ಸುಧಾಳ ಬಾಳಿಗೆ ನನ್ನ ನಾವಿನ ನಾವಿಕರ ನೀವಾಗಿರುವಾಗ ಯಾಕೆ ಇಂಥ ಮಾತು? ನಾವಿಕ ಈ ಸುಧಾ ಎಂಬ ನಾವಿಗೆ ನಾನೊಬ್ಬನೇ ನಾವಿಕಣ. ನಿಮ್ಮನ್ನು ಬಿಟ್ಟರು ಬೇರೆ ಯಾರೂ ಇಲ್ಲ. ಸಾಕು ಮಾಡು ನಿನ್ನ ಬಣ್ಣದ ಮಾತು, ನನಗೂ ಬೇಕಾಗಿಲ್ಲ. ನಿನ್ನಂತ ಕೆಲಸ ಸೋಳಿಯರ್ ಸಹ ಮಾಡಲ್ಲ. ಅಂದು ಆ ಕಾಳಿಂಗನ ಜೊತೆ ಆಟ ಆಡಿಲ್ಲವೇ? ಅದು ಅಲ್ಲದೆ ಆ ಪ್ರದೀಪ್ ಸಾಹುಕಾರನ ತೂಗು ಮಂಚದ ಮೋಹಿನಿಯಾಗಿಲ್ವೇ? ಸುಧಾ ಸಾಕ, ಇನ್ನು ಹೇಳಲೇವು? ಅಯ್ಯೋ, ನೀವು ತಿಳಿದುಕೊಂಡಂತೆ ಏನೂ ಇಲ್ಲ. ಅವನು ದಾರಿಯಲ್ಲಿ ಭೇಟಿಯಾಗಿದ್ದ, ನನ್ನನ್ನು ಕಂಡು ಮಾತನಾಡಿಸಿಕೊಂಡು ಹೊರಟೋದ ಅಷ್ಟೇ. ಅದಲ್ಲದೆ ಆ ಸಾಹುಕಾರರು ಹಾಲು ತೆಗೆದುಕೊಂಡು ಬರೋದಕ್ಕೆ ಹೇಳಿದ್ರು, ಅವರಿಗೆ ಹಾಲು ಕೊಟ್ಟು ಬಂದೆ ಅಷ್ಟೇ. ಸಾಕು ಮಾಡು ಸುಧಾ, ನಿನ್ನ ಬಣ್ಣದ ಮಾತು ನನಗೂ ಬೇಕಾಗಿಲ್ಲ. ನೀನಾಗಿ ನನ್ನ ತಲೆಯಲ್ಲಿ ಪ್ರೀತಿ ಪ್ರೇಮದ ಬೀಜ ಬಿತ್ತಿ ಜೀವ ಇರೋರಿಗೂ ಜೊತೆಯಾಗಿರ್ತೀನೆಂದು ಹೇಳಿ ಸಮಯ ಸಿಕ್ಕಾಗ ಸಿಕ್ಕವರಿಗೆ ಸೆರಗಾಸಿದ ನಿನಗೆ ನಿನ್ನಂತ ಹೊಲಸು ಆಧಾರದ ಸೋಳಿಗೇನು ಗೊತ್ತು? ಪ್ರೀತಿಯಲ್ಲಿರುವ ನಿಯತ್ತು ನಿನ್ನಂತ ಹೆಣ್ಣಿಗೆ
ಜೀವದಾನ ಮಾಡಿರುವೆ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ, ಬೇಕಿದ್ರೆ ನೀವು ಕಾಲಿಗೆ ಬೀಳ್ತೀನಿ. ದೇವರಾಣಿಗೂ ನಾನು ಯಾವ ತಪ್ಪನ್ನು ಮಾಡಿಲ್ಲ. ದೇವರಾಣಿ ದೇವರೆಂದರೆ ಏನು ತಿಳಿದಿರುವೆ? ಅಂದು ಆ ಕಾಳಿಂಗನ ಜೊತೆ ಆಟ ಆಡಿದ್ದನ್ನು ನನ್ನ ಕಣ್ಣಾರೆ ಕಂಡರು. ಅದನ್ನು ಪರಿಗಣಿಸದೆ ದೇವರಾಣಿ ಮಾಡ್ತೀಯಲ್ಲ, ಇದರ ಪರಿಣಾಮ ನೀನು ಉಣ್ಣಲೇಬೇಕು. ಶರತ್, ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನಾನು ನಿಮ್ಮನ್ನೇ ನಂಬಿಕೊಂಡು ಬದುಕುತ್ತಿರುವೆ. ಅದಲ್ಲದೆ ನಾನೀಗ ನಿಮಗೆ 3 ತಿಂಗಳ ಗರ್ಭಿಣಿ ಹಾಕಿದ್ದೇನೆ. ಇದನ್ನು ತಿಳಿದುಕೊಂಡಾದ್ರೂ ನನ್ನ ಕರುಳಿಗೆ ತಾಳಿ ಕಟ್ಟಿ ನಾನು ನಿಮ್ಮ ಸತಿಯಂತ ಸ್ವೀಕಾರ ಮಾಡಿಕೊಳ್ಳಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ನಿನ್ನ ಗರ್ಭಕ್ಕೆ ಯಾರು ಕಾರಣ ಅವರ ಕಾಲು ಹಿಡಿದು ಕೇಳಿಕೊಳ್ಳು ಹೋಗು. ನಿನ್ನ ಗರ್ಭಕ್ಕೆ ನಾನೇ ಕಾರಣ ಎಂದು ಹೇಗೆ ಹೇಳಿದೆ? ನೀನೇ ನನ್ನ ಜೀವ, ನೀನೇ ನನ್ನ ಉಸಿರು ಎಂದು ನಂಬಿದ ನನಗೆ ಮೋಸ ಮಾಡರ ಮನಸಾರ ಹೆಂಗೆ ಬಂತು ಸುಧಾ? ಮನಸಾರ ಹೆಂಗೆ ಬಂತು? ಆ ಆಧಾರದ ಪಿಂಡನ್ನು ತೆಗೆದಾಕಿ ಎಲ್ಲಾದರೂ ಕೂಲಿನಾಲಿ ಮಾಡಿ ಬದುಕ ಹೋಗು. ಇಲ್ಲವಾದರೆ ಎಲ್ಲೋ ನೀಚ, ಪವಿತ್ರವಾದ ಕರಳು ಕುಡಿಯನ್ನು ಕತ್ತರಿಸಿ ಹಾಕಿ ಜಾರಣಿಯಾಗಿ ನಾನು ಬದುಕಲಾರೆ. ಒಂದು ವೇಳೆ ನೀನೇನಾದ್ರೂ ನನ್ನ ಕರುಳಿಗೆ ತಾಳಿ ಕಟ್ಟದೆ ಹೋದ್ರೆ ನಿನ್ನ ಬಾಳಿಗೆ ನಾನು ಬಿರುಗಾಳಿಯಾಗಿ ಬೀಸುವೆ. ಎಚ್ಚರ ಎಚ್ಚರ. ಅಂದು ಸಿಂಹಾದ್ರಿ ಕುಲ ಸಿರಿವಂತನಿಗೆ ಎಚ್ಚರಣ. ಸೋದಾ, ಇಂದು ನಿನ್ನ ಸುಮ್ಮನೆ ಬಿಟ್ಟರೆ ಮುಂದೆ ನನಗೂ ಬಿರುಗಾಳಿಯಾಗಿ ಬೀಸುವೆ. ನಿನ್ನಂತ ಕೆಲಸ ನಿನ್ನಂತ ಸುಳ್ಳಿಗೆ ಇದೇ ಸರಿಯಾದ ಶಿಕ್ಷೆ ಅನುಭವಿಸು. ಬೇಡ. ಸೋದಾ, ನಿಲ್ಲೋ ಶರತ್. ಶರತ್, ನೀನೊಬ್ಬ ಗೆಳೆಯಣ. ನಿನ್ನ ಮೋಸದ ಕೆಲಸ ಮಾಡಲು ನನಗೆ ಸೆರೆ ಕುಡಿಸಿ ನಿಶೆಯಲ್ಲಿ ನನ್ನ ಸರ್ವಾಸ್ತಿ ಬರೆಸಿಕೊಂಡಿದ್ದಲ್ಲದೆ ನಾನಿಲ್ಲದ ಸಮಯದಲ್ಲಿ ನನ್ನ ಮನೆಗೆ ಕಣ್ಣು ಹಾಕಿದ ನಿನ್ನನ್ನು ಸುಮ್ಮನೆ ಬಿಡಬೇಕಾ? ಶಿವರಾಜ್, ನೆನೆಸಿಕೋ ನಿನ್ನ ತಾಯಿಯನ್ನ. ಶಿವರಾಜ್, ಇದನ್ನು ಕ್ಷಮಿಸಿ. ನನ್ನ ಮುಂದೆ ನನಕ್ಕಿಂತಲೂ ಹೆಚ್ಚಾಗಿ ಬರದೆ ಆ ಮಗನೇ, ಹೆಣ್ಣು ಮೇಲೆ ನಿನ್ನನ್ನು ಸುಮ್ಮನೆ ಬಿಡಲಾರೆ. ನನ್ನ ತಂಗಿಯನ್ನು ಕಟ್ಟಿಕೊಂಡು ನನಗೆ ಎದುರಾಗಿ ನಿಂತೆ ಆ ಮಗನೇ, ಹೆಣ್ಣು ಮೇಲೆ ನಿನ್ನನ್ನು ಸುಮ್ಮನೆ ಬಿಡಲಾರೆ. ನೀನು ಕಂಡಲ್ಲೇ ಗೊಂಡಿಟ್ಟು ತುಂಡರಿಸುವುದೇ ಈ ಪೊಂಡನ ಗುರಿ.
ಯಪ್ಪ ಸಾವ್ಕಾರ ಗಾತಾತ್ರಿ ಯಪ್ಪ ಗಾತಾತು ಲೇ ಅಜುಬುರ್ಗ್ ಶೆಟ್ಟಿ ಗಟ್ಟೈತು ನಿನ್ನ ತಲೆ ಪಟ್ಟಿ ಅದೇನಾಗಿದೆ ಹೇಳು ಎದೆ ತಟ್ಟಿ. ಏ ಶೆಟ್ರಿ, ನೀವು ಯಾವುದಕ್ಕೂ ಅಂಜಬೇಡಿ. ಅದೇನಂತ ನೇರವಾಗಿ ಹೇಳಿ, ಅದಕ್ಕೆಲ್ಲ ನಾನಿದ್ದೇವೆ. ನೀನು ಇದ್ದುದು ನನಗೆ ಗೊತ್ತಿಲ್ಲೇನು ತಮ್ಮ. ನೀ ಎಷ್ಟಿದ್ರು ನಮ್ಮ ಸಾವುಕಾರ ಇದ್ದಾಗ ಅಷ್ಟ ನಿಂದ. ಈಗ ಅದ್ರ ಧರ್ಮರಾಜ ಕೈಯಾಗ ಕೊಡ್ಲಿ ಹಿಡಿದು ಬರಾಕತ್ತಾನ. ಅವ್ ಬಂದಂದ್ರ ಯಾರು ಉಳಿಯಂಗಲು ಯಪ್ಪ. ಹೆಂಗ್ ಲೇ ಅಜುಬುರ್ಗ್ ಶೆಟ್ಟಿ, ಇಷ್ಟೊಂದು ಅಂಜುವುದ ಮಗನೇ? ಅವನು ನನ್ನ ಮನೆಯಲ್ಲಿ ಕಾಲಿಟ್ಟರೆ ಅವನ ಪ್ರಾಣಾಹಾರನ ಪಾದ ಸೇರುತ್ತದೆ. ಅಪ್ಪಣೆ ಸಾವುಕಾರ್ರಿ, ಈ ಕಾಳಿಂಗನೆಂದರೆ ಈ ನಮ್ಮ ಭದ್ರಕೋಟೆಗೆ ಅಪ್ಪಣೆ ಇಲ್ಲದ ಬಂದಿದ್ದೆ. ಆದರೆ ಬಂದವರ ಸಿರ ಕಡಿದು ನಮ್ಮ ಭದ್ರ ಭೂಮಿಗೆ ರಾಕ್ತಲಿಂದಲೇ ಅಭಿಷೇಕ ಮಾಡುವೆ. ಏ ತಮ್ಮ, ಸಾಕು ನಿನ್ನ ಹರಿಕತಿ ಕೇಳಕ ಯಾರು ಗೊತ್ತಿಲ್ಲ. ಈಗ ಅವ ಧರ್ಮರಾಜ ಕೊಡ್ಲಿ ತಗೊಂಡ್ ಬಂದಂದ್ರ ಏನ ನಿಮ್ಮ ನೆತ್ರ ಹರಿತೈತೋ ಏನ ಅವನ ನೆತ್ರ ಹರಿತೈತೋ ಅದಂತೂ ದೇವ್ರಿಗೆ ಗೊತ್ತಾ. ನನಗಂತೂ ತಡ್ಕೊಳಕ್ ಆಗೋಲ್ಲಪ್ಪ. ನಾನು ನಡೀತೀನಿ, ನೀವು ಉಂಡು ಬರ್ರಿ. ನಾನು ಬರಾಕತ್ತೆ. ನೀವು ಹೋಗಲೇ ಶೆಟ್ಟಿ ಹೋಗು. ನಿನ್ನಂತೆ ಅಂಜಲು ನಾನೇನು ಅಂಜಬುರ್ಗ ಕುಲದಲ್ಲಿ ಹುಟ್ಟಿಲ್ಲ. ನನ್ನನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ, ಉಳಿಯಲು ಬಿಡುವುದೇ ಇಲ್ಲ. ಲೇ ಸಾವುಕಾರ, ಇದ್ದೇನೆ ಮನೆಯಾಗ. ಲೇ ದೈವ, ನನ್ನ ಮನೆಗೆ ಬಂದು ನನಗೆ ಎದುರಾಗಿ ಮಾತನಾಡುತ್ತೀಯ ಮಗನೇ? ಸ್ವಚ್ಛವಾಗಿ ಬೆಚ್ಚಿ ಹೇಳುವೆ. ತುಚ್ಛ ಶಬ್ದಗಳನ್ನು ಆಡಿದರೆ ನನ್ನ ಬಂದೂಕಿನಿಂದ ನಿನ್ನನ್ನು ಸೊಟ್ಟು ಬಿಡುವೆ ಮಗನೇ. ಲೇ ಸಾವುಕಾರ, ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರಿ ಹೋಗಲು ಕೈಯಲ್ಲಿ ಬಳೆ ತೊಟ್ಟಿಲ್ಲ ಇವನು ಗಂಡದೆ ಪುಂಡ ಹುಲಿಯಾಗಿ ಬಂದಿರುವೆ. ಬಾರೋ ಮಗನೇ, ಗಂಡಸಾಗಿ ಮುಂದಕ್ಕೆ ಬಾ. ಏ ಧರ್ಮರಾಜ್, ಕೆಳಗಿಳಿಸೋ ನಿನ್ನ ಕಟ್ಗವನು. ಈ ಕಾಳಿಂಗ ಕಂಕಣ ಕಟ್ಟಿ ಕಣಕ್ಕೆ ಇಳಿದರೆ ಕಮರಿ ಹೋಗುದು ನಿನ್ನ ಕರಿಕಾಯಿ. ಏ ಚಿವು ಬಿಟ್ಟಾಗ ಬಗಳು ನಾಯಿ, ನಿನಗೇನು ಗೊತ್ತಲೇ ಈ ಧರ್ಮರಾಜನ ತಾಕತ್ತು? ಏ ಕಾಳಿಂಗ, ಮೊದಲು ನೀನು ಯಾರು? ಆ ನಿನ್ನ ತಂದೆ ತಾಯಿಗೆ ಏನಾಯ್ತು ಗೊತ್ತೇ? ಈ ನಿನ್ನ ಸಾಹುಕಾರ ಏನು ಮಾಡಿದ್ದೇನೆಂದು ಇವನ ಬಾಯಿಂದಲೇ ಕೇಳು. ಧರ್ಮರಾಜ್, ನೀ ಹೇಳು ಮಾತು ಸತ್ಯನ? ಯಾಕೆ ಸಂಕೋಚನ ಕಾಳಿಂಗ? ಅಂಗೈಯಲ್ಲಿ ಕನ್ನಡಿ ಇಟ್ಟುಕೊಂಡು ಕೇಳಿದರೆ ನಾನು ಏನು ಹೇಳಲಿ? ಕೇಳು, ಇವನನ್ನೇ ಹೇಳುತ್ತಾನೆ. ಏ ಮಣ್ಸತ್ವ ಇಲ್ಲದ ರಾಕ್ಷಸ, ನನ್ನ ಮನೆತನಕ್ಕೆ ಏನೇನು ಅನ್ಯಾಯ ಮಾಡಿದೆ ಹೇಳು. ಇಲ್ಲದಿದ್ದರೆ ಇದರಿಂದ ಕತ್ತರಿಸಿ ಹಾಕ್ಬಿಡುವೆ ಮಗನೇ ಈ ಹತ್ತರ. ಹೇಳುತ್ತೇನೆ ಕಾಳಿಂಗ, ಹೇಳುತ್ತೇನೆ. ನನಗೇನು ಮಾಡಬೇಡ. ಅಂದು ನಿನ್ನ ತಾಯಿ ನನ್ನ ಮನೆಗೆ ಕೆಲಸಕ್ಕೆ ಬರುವಾಗ ಆಕೆಯನ್ನು ಆಸೆ ಪಟ್ಟು ಕೇಳಿದೆ. ಆಕೆ ಒಪ್ಪದ ಕಾರಣಕ್ಕೆ ಆಕೆಯನ್ನು ಕತ್ತರಿಸಿಬಿಟ್ಟೆ. ನಂತರ ನಿನ್ನ ತಂದೆಗೂ ಇದೇ ಗತಿ ತೋರಿಸಿಬಿಟ್ಟೆ. ಇದು ಅಲ್ಲದೆ ನಿನ್ನ ಸರ್ವಾಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡು ಬಿಟ್ಟೆ. ನಂದು ತಪ್ಪಾಯಿತು ಕಾಳಿಂಗ, ನನ್ನನ್ನು ಬೆಟ್ಟು ಬಿಡು. ಇಷ್ಟೊಂದು ಅನ್ಯಾಯ ಮಾಡಿದ ಮಗನೇ, ಇದೇ ನಿನಗೆ ತಕ್ಕ ಬಹುಮಾನ. ಸಾಯಿಸಿಕೊಳ್ಳೆ ಮಗನ. ಕೊನೆಗೂ ನಿನ್ನ ಹಠ ಸಾಧಿಸಿದೆಯಾ ಧರ್ಮ? ಕೊನೆಗೂ ನಿನ್ನ ಛಲ ಸಾಧಿಸಿಬಿಟ್ಟೆಯಾ? ಈ ಕ್ರಾಂತಿಕಾರಿ ನಾಟಕಕ್ಕೆ ಮಂಗಲ ಆಡಿದೆಯಾ ಧರ್ಮ? ರೇಖಾ, ಶಶಿರೇಖಾ, ಅಣ್ಣ ಅಣ್ಣ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇಂಥ ಕಟುಕರನ್ನ ಕಟ್ಟಿಕೊಂಡು ಕೊನೆಗೆ ನಿಟ್ಟುಸಿರು ಬಿಡುವಂತಾಯ್ತೆ. ಅಳಬೇಡ ತಂಗಿ, ಅಳಬೇಡ. ಕರ್ಮದ ಬೆಂಕಿ ಹತ್ತಿ ಉರಿಯುತ್ತಿರುವಾಗ ಧರ್ಮದ ನೀರು ತಿಳಿಯಲಿಲ್ಲ ಎಂಬಂತೆ ಹಣದ ಮದದಿಂದ ಧರ್ಮವನ್ನು ಮರೆತ ಪಾಪಿ ನಾನಮ್ಮ.
ಪಾಪಿ ನಾನು. ಧರ್ಮರಾಜ್ ಅದೇನು ಹೇಳಿರಿ? ಧರ್ಮರಾಜ್, ಧರ್ಮವಂತರಾದ ನಿಮಗೆ ಮಾಡಬಾರದ ಅನ್ಯಾಯ ಮಾಡಿರುವೆ, ಅದಕ್ಕೆ ತಕ್ಕ ಬಹುಮಾನ ಸಿಕ್ಕಿದೆ. ನಾನಿನ್ನು ಬದುಕಲಾರೆ, ಕೈ ಮುಗಿದು ಕೇಳುತ್ತೇನೆ ಧರ್ಮ, ನನ್ನದೊಂದು ಮಾತು ನಡೆಸಿಕೊಡು. ನನ್ನ ಮುದ್ದು ತಂಗಿಗೆ ತಾಳಿ ಕಟ್ಟಿ ಸತಿ ಎಂದು ಸ್ವೀಕರಿಸಪ್ಪ, ನಿನ್ನ ಕಾಲಿಗೆ ಬಿದ್ದು ಕೇಳ್ಕೋತೇನೆ. ಆಯ್ತು ರೀ, ನಿಮ್ಮ ಮಾತಿನಂತೆ ಆಗಲಿ. ತಂಗಿ ಬಾರಮ್ಮ, ನಿನ್ನ ಕೈ ಕೊಡು. ಧರ್ಮ, ನಿನ್ನ ಕೈ ಕೊಡಪ್ಪ. ಇನ್ನು ಮೇಲೆ ನೀ ಇಬ್ಬರು ಗಂಡ ಹೆಂಡತಿರಾಗಿ ಚಂದಂಗಿ ಬಾಳಿರಮ್ಮ, ಚಂದಂಗಿ ಬಾಳಿರಿ. ಒಳಗಡೆ ಟೇಜ್ರಿಯಲ್ಲಿ ನಮ್ಮ ಆಸ್ತಿ ಪಾತ್ರಗಳಿವೆ. ಶಿವರಾಜನ ಆಸ್ತಿ ಶಿವರಾಜನಿಗೆ ಕೊಡು, ಕಾಳಿಂಗನ ಆಸ್ತಿ ಕಾಳಿಂಗನಿಗೆ ಕೊಡು. ಇನ್ನುಳಿದ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೇನಮ್ಮ, ತೆಗೆದುಕೋ ಅಮ್ಮ, ತೆಗೆದುಕೋ. ಅಣ್ಣ, ಕಣ್ಮುಚ್ಚಿದೀಯ ಅಣ್ಣ? ಅರೆಸ್ಟ್ ಮಾಡಿ ಅವನೇನು. ಸಾಯ್ಬರೇ, ನನ್ನ ತಂದೆ ತಾಯಿಯ ಕೊಂದ ಈ ನೀಚನ್ನು ನಾನೇ ಕೊಂದಿದ್ದೇನೆ. ಸಾಯ್ಬರೇ, ನನ್ನನ್ನು ಅರೆಸ್ಟ್ ಮಾಡಿ. ನಡೆ ಸ್ಟೇಷನ್ಗೆ. ಅಣ್ಣ, ಅಣ್ಣ, ಇಲ್ಲಿವರೆಗೆ ನಾಟಕವನ್ನ ಅದ್ಭುತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಸಂಗೊಳ್ಳಿ ತಂಡಕ್ಕೆ ರುಕ್ಮಿಣಿ ಮ್ಯೂಸಿಕಲ್ ನೈಟ್ ಚಿತ್ರವನ್ನು ಕೊಟ್ಟಿವರಿಂದ ಧನ್ಯವಾದಗಳು ಹೇಳುತ್ತಾ ನಾಟಕ ಮುಕ್ತಾಯಗೊಳ್ಳೋದು ಮಂಗಳಾರದೊಂದಿಗೆ ಮುಕ್ತಾಯ. ಜಯ ಜಯ